ಒಂದು ಸತ್ಯ ಹೇಳ್ತೀನಿ, ನೀನು ಇವತ್ತು ಅನುಭವಿಸ್ತಿರೋ ನೋವು ನೀನು ಊಹಿಸಿದಷ್ಟು ದುರ್ಬಲ ಮಾಡೋಕೆ ಬಂದಿಲ್ಲ. ಅದು ನಿನ್ನನ್ನು ಬೇರೆ ಮಟ್ಟಕ್ಕೆ ತಗೊಳ್ಳೋಕೆ ಬಂದಿದೆ. ನೀನು ಗಮನಿಸಿದ್ದೀಯಾ, ಜೀವನದಲ್ಲಿ ನಾವು ಹೆಚ್ಚು ನಂಬಿದವರು, ಹೆಚ್ಚು ಪ್ರೀತಿಸಿದವರು ಅದೇ ಜನ ನಮ್ಮನ್ನು ಹೆಚ್ಚು ಹರ್ಟ್ ಮಾಡ್ತಾರೆ. ಆಗ ನಮಗೆ ಅನಿಸುತ್ತದೆ, ಯಾಕೆ ನನ್ನ ಜೊತೆಗೆ ಮಾತ್ರ ಹೀಗೆ ಆಗ್ತಾ ಇದೆ? ನಿಜ ಹೇಳ್ಬೇಕಂದ್ರೆ ಈ ಪ್ರಶ್ನೆ ಪ್ರತಿಯೊಬ್ಬರ ಜೀವನದಲ್ಲಿ ಒಮ್ಮೆ ಆದ್ರೂ ಬರುತ್ತೆ. ನೀನು ಒಬ್ಬಂಟಿ ಅಂತ ಅನಿಸ್ತಾ ಇದೆಯಾ? ನಿನ್ನ ಪ್ರಯತ್ನಗಳಿಗೆ ಫಲ ಸಿಗ್ತಿಲ್ಲ ಅಂತ ಫೀಲ್ ಆಗ್ತಿದೆಯಾ? ಒಂದು ಮಾತು ನೆನಪಿಡು. ಕೃಷ್ಣ ಹೇಳಿದ ಒಂದು ಆಳವಾದ ಸತ್ಯ ಇದೆ. ನೀನು ಕಳೆದುಕೊಳ್ಳೋದು ನಿನಗೆ ಸೇರದ್ದೇ ಅಲ್ಲ. ಇದನ್ನ ಕೇಳುವಾಗ ಸಿಂಪಲ್ ಅನಿಸ್ತದೆ, ಆದರೆ ಇದರ ಅರ್ಥ ತುಂಬಾ ಡೀಪ್ ಇದೆ. ನೀನು ಇವತ್ತು ಕಳೆದುಕೊಂಡ ವ್ಯಕ್ತಿ, ಅವಕಾಶ ಅಥವಾ ಒಂದು ಸಂಬಂಧ ಅದು ನಿನ್ನ ಜೀವನದ ಅಂತ್ಯ ಅಲ್ಲ, ಅದು ಒಂದು ಸಿಗ್ನಲ್. ಜೀವನ ಹೇಳ್ತಾ ಇದೆ, ಇದು ನಿನಗಾಗಿ ಅಲ್ಲ, ನಿನಗಿಂತ ದೊಡ್ಡದು ಬರ್ತದೆ. ಆದ್ರೆ ನಾವು ಏನನ್ನು ಮಾಡ್ತೀವಿ ಗೊತ್ತಾ? ನಾವು ಕಳೆದುಕೊಂಡದ್ದನ್ನೇ ಇಟ್ಕೊಂಡು ಕೂತ್ಕೊಳ್ತೀವಿ, ಮುಂದೆ ಬರೋ ಅವಕಾಶ ನೋಡೋದಿಲ್ಲ. ಒಂದು ಸಿಂಪಲ್ ಉದಾಹರಣೆ ಕೊಡ್ತೀನಿ. ನೀನು ರೈಲಿನಲ್ಲಿ ಪ್ರಯಾಣ ಮಾಡ್ತಿರುವಾಗ ಒಂದು ಸ್ಟೇಷನಲ್ಲಿ ಕೆಲವರು ಇಳ್ಕೋತಾರೆ. ನೀನು ಅವರ ಬಗ್ಗೆ ಅಳ್ತೀಯಾ ಅಥವಾ ನಿನ್ನ ಪ್ರಯಾಣ ಮುಂದುವರಿಸ್ತೀಯಾ? ಅದೇ ಜೀವನ. ಕೆಲವರು ನಮ್ಮ ಜೀವನಕ್ಕೆ ಬರುವುದು ನಮ್ಮ ಜೊತೆ ಇರೋಕೆ ಅಲ್ಲ, ನಮಗೆ ಪಾಠ ಕಲಿಸೋಕೆ, ನಮ್ಮನ್ನು ಸ್ಟ್ರಾಂಗ್ ಮಾಡೋಕೆ. ನೀನಿವತ್ತು ಅನುಭವಿಸ್ತಿರೋ ನೋವು ನಾಳೆ ನಿನ್ನ ಸ್ಟ್ರೆಂತ್ ಆಗುತ್ತೆ. ಆದರೆ ಒಂದು ಕಂಡೀಷನ್ ಇದೆ, ನೀನು ನಿಲ್ಬಾರ್ದು. ನೀನಿವತ್ತು ಸೋತಿದೀಯಾ ಅಂದ್ರೆ ಅದು ಅಂತ್ಯ ಅಲ್ಲ, ಅದು ಸಕ್ಸಸ್ಗೆ ಮೊದಲ ಹೆಜ್ಜೆ. ನೀನು ಈಗಾಗಲೇ ಹಲವಾರು ಸಾರಿ ಬಿದ್ದಿದ್ದೀಯಾ, ಆದ್ರೆ ನೀನು ಇನ್ನೂ ನಿಂತಿದ್ದೀಯಾ, ಅದೇ ನಿನ್ನ ಬಿಗ್ಗೆಸ್ಟ್ ವಿಕ್ಟರಿ. ಕೃಷ್ಣ ಹೇಳೋದು ಏನು ಗೊತ್ತಾ? ನಿನ್ನ ಕೆಲಸ ನೀನು ಮಾಡು, ಫಲದ ಬಗ್ಗೆ ಚಿಂತೆ ಮಾಡಬೇಡ. ನೀನು ನಿನ್ನ ಕೆಲಸ ಮಾಡ್ತಾ ಇರೋ, ನಿನ್ನ ಸಮಯ ಬಂದಾಗ ಜೀವನ ನಿನ್ನ ಕಡೆ ತಿರುಗುತ್ತೆ. ಇವತ್ತು ಯಾರು ನಿನ್ನ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ತಿಲ್ಲ ಅಂದ್ರೆ ಅದು ನಿನ್ನ ವ್ಯಾಲ್ಯೂ ಇಲ್ಲ ಅಂತಲ್ಲ, ಅವರು ಸರಿಯಾದ ಸಮಯದಲ್ಲಿಲ್ಲ ಅಂತರ್ಥ. ಒಂದು ದಿನ ನಿನ್ನ ಬಗ್ಗೆ ಅನುಮಾನ ಪಟ್ಟವರು ನಿನ್ನ ಬಗ್ಗೆ ಮಾತಾಡ್ತಾರೆ, ಅವನು ಹೇಗೆ ಇಷ್ಟು ಬದಲಾಗ್ತಾನೆ ಅಂತ. ಆ ದಿನ ನಿನಗೆ ಗೊತ್ತಾಗುತ್ತೆ, ಇವತ್ತು ನೀನು ಅನುಭವಿಸಿದ ನೋವು ಎಲ್ಲ ಹೊರತಾಗಿತ್ತು ಅಂತ. ಆದ್ದರಿಂದ ಇವತ್ತು ನೋವಿದ್ರೂ ಅಳಬೇಕಾದ್ರೂ ಅಳು, ಆದ್ರೆ ನಿಲ್ಲಬೇಡ, ಮುಂದೆ ಹೋಗು. ನಿನ್ನ ಮೇಲೆ ನಂಬಿಕೆ ಇಟ್ಟುಕೋ, ಯಾಕಂದ್ರೆ ನಿನ್ನ ಕತೆ ಇನ್ನೂ ಮುಗಿದಿಲ್ಲ. ಇದು ಇಂಟರ್ವಲ್ ಮಾತ್ರ, ಬೆಸ್ಟ್ ಪಾರ್ಟ್ ಇನ್ನೂ ಬಾಕಿ ಇದೆ. ಒಂದು ದಿನ ನೀನು ಇವತ್ತು ಅಳ್ತಿದ್ದ ಕಾರಣಗಳ ಮೇಲೆ ನಗುತ್ತೀಯ, ಆ ದಿನ ದೂರ ಇಲ್ಲ. ಆದ್ರೆ ನೀನಿವತ್ತು ಗಿವ್ ಅಪ್ ಮಾಡಬಾರ್ದು. ಈ ಮಾತು ನಿನಗೆ ತಟ್ಟಿದ್ರೆ ಒಬ್ಬರಿಗೆ ಶೇರ್ ಮಾಡು, ಯಾರಿಗಾದ್ರೂ ಇದು ಬೇಕಿರಬಹುದು. ಮತ್ತೆ ಇಂತಹ ಮಾತುಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡ.